ಕಣ್ಣೇರಿ ಶ್ರೀಗಳು ಪೂಜ್ಯ ಶಿವಶರಣ ಸಮಗಾರ ಹಳ್ಳೆಯನ್ನವರ ಜಾತಿಯನ್ನ ಭಾಷಣದಲ್ಲಿ ಸಾರ್ವಜನಿಕವಾಗಿ ಮಾದರ ಹಳ್ಳೆಯ ಎಂದು ತಪ್ಪಾಗಿ ಮಾತನಾಡಿರುವುದನ್ನು ವಿರೋಧಿಸಿ ಸ್ವಾಭಿಮಾನಿ ಸಮಗಾರ ಶ್ರೀ ಹಳ್ಳೆಯ ಸಮುದಾಯ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರಾದ ಅಶೋಕ್ ಭಂಡಾರಿ ಮಾತನಾಡಿ, ದಿನಾಂಕ 29/12/2025 ಕಣ್ಣೇರಿ ಶ್ರೀಗಳು ಬಾಲೇಶ್ವರದಲ್ಲಿ ಬಸವಾದಿ ಶರಣರ ಬೃಹತ್ ಸಮಾವೇಶದಲ್ಲಿ ಮಾತನಾಡುತ್ತಾ ಪೂಜ್ಯ ಶಿವಶರಣ ಸಮಗಾರ ಹಳ್ಳೆಯನ್ನವರ ಹೆಸರನ್ನ ಮಾದರ ಹಳ್ಳೆಯ ಎಂದು ತಪ್ಪಾಗಿ ಮಾತನಾಡಿರುವುದನ್ನು ಮಾಧ್ಯಮ ಮುಖಾಂತರ ತಿಳಿದುಕೊಂಡಿರುತ್ತೇವೆ. ಹಲವಾರು ವಚನಗಳಲ್ಲಿ ಕೂಡ ಮಾದರ್ ಚೆನ್ನಯ್ಯ ಎಂಬುದು ಪ್ರಸ್ತಾಪವಾಗಿದೆ. ಮಾತನಾಡುವಾಗ ಶಿವಶರಣ ಸಮಗಾರ ಹಳ್ಳೆಯನ್ನವರನ್ನ ಮಾದರ್ ಹಳ್ಳೆಯ ಎಂದು ಸಂಬೋಧಿಸಿದ್ದುದು ಹಳ್ಳೆಯ ಸಮಗಾರ ಸಮುದಾಯದ ಕುಲಬಾಂಧವರ ಭಾವನೆಗಳಿಗೆ ಭಾರಿ ಆಘಾತ ಮತ್ತು ನೋವುಂಟು ಮಾಡಿದೆ. ಕರ್ನಾಟಕ ಸರ್ಕಾರವೇ ಸಮಗಾರ ಹಳ್ಳೆಯ ಎಂದು ಘೋಷಿಸಿರುವುದನ್ನು ಮರೆತು ಪೂಜ್ಯರು ಮಾದರ್ ಹಳ್ಳೆಯ ಎಂದು ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದು ಕಂಡು ಬಂದಿರುತ್ತದೆ. ಕೂಡಲೇ ಶ್ರೀಗಳು ಕ್ಷಮೆ ಯಾಚಿಸಬೇಕು ಮತ್ತು ಇದಕ್ಕೆ ಸ್ಪಷ್ಟವಾದ ಸ್ಪಷ್ಟೀಕರಣ ನೀಡಬೇಕೆಂದು ಆಗ್ರಹಿಸಿದರು. ಸನ್ಮಾನ್ಯರೇ, ದಿನಾಂಕ 29/12/2025 ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಬೃಹತ್ ಸಮಾವೇಶದಲ್ಲಿ ಕಣ್ಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಸಮಗಾರ ಹರಳೆಯ ಎನ್ನುವ ಬದಲಾಗಿ ಮಾದಾರ ಹರಳೆಯ ಅಂತೇಳಿ ತಾವು ಒಂದು ತಪ್ಪಾಗಿ ಒಂದು ಸ್ಟೇಟ್ಮೆಂಟ್ ನೀಡಿದ್ದಾರೆ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಂದು ನಾವು ಮನವಿ ನೀಡ್ತಾ ಇದ್ದೇವೆ. ಇತಿಹಾಸವನ್ನು ಸರಿಯಾಗಿ ತಿಳ್ಕೊಂಡು ಒಂದು ಜವಾಬ್ದಾರಿಯಿಂದ ಒಂದು ಸ್ವಾಮಿಗಳಾಗಿ ತಾವು ಯಾರು ಶರಣರು, ಯಾರ ಹೆಸರು, ಅವ್ರು ಏನು ಕಾಯಕ ಮಾಡ್ತಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅವರವರ ಹೆಸರುಗಳನ್ನು ಹೇಳಿ ಅದನ್ನು ಮಾಡಬೇಕಾಗಿತ್ತು. ಅವರು ಮಾಡಿಲ್ಲ. ಆ ಕಾರಣದಿಂದ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಾಡಸಿದ್ದೇಶ್ವರ ಮಠ ಸ್ವಾಮಿಗಳಿಗೆ ನಾವು ಎಲ್ಲ ನಮ್ಮ ಸಮಸ್ತ ಸಮಗಾರ ಬಾಂಧವರನ್ನು ಮನವಿ ನೀಡ್ತಾ ಇದ್ದೇವೆ. ಆ ಮನವಿಗೆ ಅವರು ಸಮಗಾರ ಹರಳೆಯ ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಅವ್ರ ಸ್ಟೇಟ್ಮೆಂಟ್ ಅಕಸ್ಮಾತ್ ಕೊಡಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಪತ್ರಗಳನ್ನು ಕಳಿಸ್ತೀವಿ. ಅದಕ್ಕೂ ಅವರು ಸರಿಪಡಿಸಲಿಲ್ಲ ಅಂತಂದ್ರೂ ಕೂಡ ಆದಮೇಲೆ ನಾವೆಲ್ಲರೂ ಕೂಡ್ಕೊಂಡು ಅವ್ರ ಮೇಲೆ ಎಲ್ಲ ಕರ್ನಾಟಕದಂತ ಹೋರಾಟ ಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇದ್ದೇವೆ. ಅಶೋಕ್ ಭಂಡಾರಿ, ಧಾರವಾಡ. ಈ ಪ್ರತಿಭಟನೆಯಲ್ಲಿ ರಮೇಶ್ ದೇವಮಾನೆ, ಗಂಗಾಧರ ಸವದತ್ತಿ, ಶಿವಾಜಿ ಲೋಕಾಪುರ್, ಸದಾನಂದ್ ನಿಪ್ಪಣಿಕರ್, ನಾಗರಾಜ್ ಸಿಂಧೆ, ಸಂದೀಪ್ ಮಿಶ್ರಿಕೋಟಿ, ಬಸವರಾಜ್ ಕುಂದರ್ಗಿ, ಮಂಜುಳಾ ಬೆಣಗಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಅಂತ ಹೇಳ್ಯಾರ, ಇದನ್ನ ಅವರು ಸಮರ್ಥನೆ ಮಾಡ್ಕೊಳತ್ತಾರ. ಏನು ಹೇಳಿದ್ದು ಕರೆ, ನಾ ಹೇಳಿದ್ದು ಸಹಿ ಅಂತೇಳಿ ಅದು ತಪ್ಪು. ಅವ್ರಿಗೆ ಶರಣ ಸಂಸ್ಕೃತಿ ಅಂದರೆ ಶರಣರು ಅಂದರೆ ಯಾವ ಜಾತಿಗೆ ಯಾವ ಶರಣರಿದ್ದಾರೆ, ಪ್ರತಿಯೊಂದು 12ನೇ ಶತಮಾನದ ಏನು ಇತಿಹಾಸ ಐತಿ ಎಲ್ಲ ಓದ್ಕೊಂಡು ಅವ್ರು ಮಠದಾಗಿದ್ರೆ ಭಾಳ ಚಲೋ ಅನಿಸ್ತದೆ. ಯಾವುದೂ ಇತಿಹಾಸ ಗೊತ್ತಿರಲಾರ್ದಂಥ ಒಬ್ಬ ಕಣ್ಣೇರಿ ಮಠ ಸ್ವಾಮಿಗಳು ನಮ್ಮ ಶರಣರ ಬಗ್ಗೆ ಮಾತಾಡೋದು ಅತಿ ದೊಡ್ಡ ತಪ್ಪು. ದಯಮಾಡಿ ಅವ್ರು ಸಾರ್ವಜನಿಕವಾಗಿ ಇವತ್ತು ಏನಾದರೂ ಅವರು ತಪ್ಪಾಗೈತಿ ನಮ್ಮ ಕಡೆಯಿಂದ ಇದು ಅಂದಿದ್ದು ತಪ್ಪದಂತ ಅವರು ಏನಾದರೂ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಈ ಹೋರಾಟ ಉಗ್ರ ಹೋರಾಟ ಆಕೈತೆ. ಯಾಕಂದ್ರೆ ನಮ್ಮ ಜಾತಿಯವರಿಗೆ, ನಮ್ಮ ಸಮಗಾರ ಹಳ್ಳಿ ಜಾತಿಯವರಿಗೆ ಅವ್ರ ಹೇಳಿಕೆಯಿಂದ ಭಾಳ ಮನಸ್ಸು ನೊಂದೈತೆ. ದಯಮಾಡಿ ಸ್ವಾಮಿಗಳು ನಿಮ್ಗೆ ಈಗಲೂ ಹೇಳ್ತೇವೆ, ಆಗಿದ್ದ ತಪ್ಪು ನಾವು ಹೇಳಿದ ಹೇಳಿಕೆ ನೀಡಿದ ತಪ್ಪು ಅಂತ ಹೇಳಿ ಮುಂದಿನ ಇತಿಹಾಸ ಓದ್ಕೊಂಡ್ರೆ ಭಾಳ ಚಲೋ ಅಂತ ನಮ್ಗೆ ಅನಿಸ್ತದೆ. ಸಂದೀಪ್ ಮಿಶ್ರಿಕೋಟಿ.